ರವೆ ಉಪ್ಪಿಟ್ಟು ಮಾಡುವ ವಿಧಾನ. ಮೊದಲಿಗೆ 2 ಚಮಚ ಎಣ್ಣೆಯನ್ನು ಹಾಕಿಕೊಳ್ಳಿ. ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ ಹಾಕಿಕೊಂಡು ಕೆಂಪಗೆ ಎಣ್ಣೆಯಲ್ಲಿ ಹುರಿಯಿರಿ. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾದ ನಂತರ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹಾಕಿ ಕಂದು ಬಣ್ಣಕ್ಕೆ ತಿರುಗುವ ಹಾಗೆ ಹಾಕಿ ನಂತರ ಕರಿಬೇವನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಣ್ಣೆಯಲ್ಲಿ ಕಂದು ಬಣ್ಣಕ್ಕೆ ಬಂದ ನಂತರ ಹಸಿಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಎಣ್ಣೆಯಲ್ಲಿ ಹುರಿದು ನಂತರ ಟೊಮೆಟೊವನ್ನು ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೂ ಎಣ್ಣೆಯಲ್ಲಿ ಹುರಿಯಿರಿ. ಇಲ್ಲಿ ನಾವು 1 ಲೋಟ ರವೆಯನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ 3 ಲೋಟ ನೀರನ್ನು ಹಾಕುತ್ತಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಕುದಿಯುವವರೆಗೂ ಬಿಡಿ. ಕುದಿ ಹತ್ತಿದ ನಂತರ ಮೀಡಿಯಂ ರವೆಯನ್ನು ಕೆಂಪಗೆ ಹುರಿದುಕೊಳ್ಳಿ. ಹುರಿದುಕೊಂಡ ರವೆಯನ್ನು ಕುದಿಯುತ್ತಿರುವ ನೀರಿಗೆ ರವೆಯನ್ನು ನಿಧಾನವಾಗಿ ಹಾಕುತ್ತಾ ತಿರುಗುತ್ತಾ ಬನ್ನಿ. ರವೆ ಗಂಟಾಗದಂತೆ ತಿರುಗುತ್ತಾ ಗಟ್ಟಿಯಾಗುವವರೆಗೂ ನಿಧಾನವಾಗಿ ತಿರುಗುತ್ತಾ ಬನ್ನಿ. ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಳ ಹಿಡಿಯದಂತೆ ತಿರುಗುತ್ತಾ ಬನ್ನಿ. ರವೆ ಗಟ್ಟಿಯಾದಂತೆ ಒಂದು ಹದಕ್ಕೆ ಬರುವವರೆಗೂ ತಿರುಗಿರಿ. ಬಾಣಲೆಯ ತಳ ಬಿಡುವವರೆಗೂ ತಿರುಗುತ್ತಾ ಬನ್ನಿ. ಬಾಣಲೆಯ ತಳ ಬಿಡುವುದಕ್ಕೆ ಶುರುವಾದಾಗ ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಹರಳಲು ಬಿಡಿ. ಈಗ ಬಿಸಿ ಬಿಸಿಯಾದ ರುಚಿಕರ ಉಪ್ಪಿಟ್ಟು ತಯಾರು.